ಹಲೋ ಫ್ರೆಂಡ್ಸ್, ನಮಸ್ತೆ. ನೋಡ್ತಿದ್ದೀರಲ್ಲ ಕಿಚನ್ ಪ್ಲಾಟ್ಫಾರ್ಮ್. ಇದನ್ನು ಏನಕ್ಕೆ ತೋರಿಸ್ತಿದ್ದೇನೆಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಕ್ ಆಯಿತಾ. ಈ ಕಡೆ ನಿಮಗೆ ಈಗ ಇಲ್ಲಿ ಸ್ಟವ್ ಇಡ್ತಾರೆ. ಸ್ಟವ್ ಇಡುವಾಗ ಅಲ್ಲಿ ಕಿಟಕಿ ಪ್ಲಾಟ್ಫಾರ್ಮ್ಗಿಂತ ಮೇಲ್ಗಡೆ ಖಾಲಿ ಒಂದು 6 ಇಂಚ್ ಉಂಟು ಅಷ್ಟೇ. ನಿಮಗೆ ಈಗ ಕಿಟಕಿ ಅಲ್ಲಿ ಗಾಳಿ ಬರುವಾಗ ಈ ಫ್ಲೇಮ್ ಸ್ಟವ್ ಆನ್ ಇದ್ದರೆ ಆ ಫ್ಲೇಮ್ ಆರಿ ಹೋಗ್ತದೆ ಗಾಳಿಗೆ, ಅಷ್ಟು ಡೌನ್ ಇರೋದ್ರಿಂದ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನೀವು ಈ ಲಿಂಟಲ್ ಉಂಟಲ್ಲ, ಬಾಟಮ್ ಆಫ್ ದಿ ಲಿಂಟಲಿಂದ ಒಂದು 3 ಫೀಟ್ ಇಡಬೇಕು ಕಿಟಕಿ. 3 ಫೀಟ್ ಇದ್ದರೆ ಒಂದು ಇಲ್ಲಿಗೆ ಬಂದರೆ ನಿಮಗೆ ಪ್ಲಾಟ್ಫಾರ್ಮಿಂದ ಇಷ್ಟು ಹೈಟಲ್ಲಿ ಉಂಟು. 1 ಫೀಟ್ ಹೈಟಲ್ಲಿ ಸಿಗ್ತದೆ ನಿಮಗೆ, 1.25 ಫೀಟ್ ಹೈಟಲ್ಲಿ ಸಿಗ್ತದೆ. ಆವಾಗ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಸ್ಟವ್ ಆನ್ ಇಟ್ಟು ಆಚೆ ಕಡೆ ಹೋದರೂ ಸಹ ಫ್ಲೇಮ್ ಏನು ಆರಿರಲ್ಲ. ನೀವೀಗ ಇದರಲ್ಲಿ ಸ್ಟವ್ ಇಟ್ಟು ಆ ಕಡೆ ಹೋಗಿ ಈಚೆ ಬರುವಾಗ ಇಲ್ಲಿ ಫ್ಲೇಮ್ ಇರಲ್ಲ ಸ್ಟವಲ್ಲಿ. ನಿಮಗೆ ಮತ್ತೆ ಅಕ್ಕಿ ಇಟ್ಟಿದ್ರೆ ಅದು ಬೆಂದು ಸಹ ಇರಲ್ಲ. ಅದಕ್ಕೋಸ್ಕರ ಹೇಳಿದ್ದು, ಯಾವಾಗಲೂ ಇಡುವಾಗ ಕಿಚನ್ ಇದ್ದು ಕಿಟಕಿ ಉಂಟಲ್ಲ, ಯಾವಾಗಲೂ 3 ಫೀಟ್ ಇರಬೇಕು. ಅದು ಗಾಳಿಗೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಇಲ್ಲದ್ರೆ. ಅದಕ್ಕೋಸ್ಕರ ಇನ್ನು ನೀವು ಮನೆ ಕಟ್ಟೋದಾದರೆ ನೋಡ್ಕೊಳ್ಳಿ, ಅದೊಂದು ಹೇಳಿ. ಆಲ್ಮೋಸ್ಟ್ ಇರ್ತಾರೆ ಎಲ್ಲರೂ, ಯಾರಿಗೆ ಗೊತ್ತಿರಲ್ಲ ಅವ್ರಿಗೊಂದು ಹೇಳಿ. ಕಿಚನ್ ವಿಂಡೋ ಯಾವಾಗಲೂ 3 ಫೀಟ್ ಇಡಬೇಕು. ಇಲ್ಲ ಸ್ಟವ್ ಅದು ಫ್ಲೇಮ್ ಎಲ್ಲ ಆರಿ ಹೋಗ್ತದೆ ಅಷ್ಟು ಡೌನಲ್ಲಿ ಇಟ್ಟರೆ. ಪ್ಲಾಟ್ಫಾರ್ಮ್ಗಿಂತ ಯಾವಾಗಲೂ 1 ಫೀಟ್ ಮೇಲಿರಬೇಕು. ಹೌದಲ್ಲ ಫ್ರೆಂಡ್ಸ್, ಈ ವಿಡಿಯೋ ಈಗ ಮನೆ ರಿಲೇಷನ್ ಯಾರಾದರೂ ಮನೆ ಕಟ್ತಿದ್ದೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.